ವಿವಿಧ ಬೇಡಿಕೆ ಈಡೇರಿಸಿ ಸೇವೆ ಕಾಯಂಗೆ ಆಗ್ರಹಿಸಿ ಕಳೆದ ಮೇ 25ರಿಂದ ರಾಜ್ಯ ಹಾಗೂ ಜಿಲ್ಲಾದ್ಯಂತ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಆಶ್ರಯದಲ್ಲಿ ನಡೆಯುತ್ತಿದ್ದ ಪೌರ ಕಾರ್ಮಿಕರ ಅನಿರ್ದಿಷ್ಟ ಮುಷ್ಕರ ಇಂದಿಗೆ ಸ್ಥಗಿತಗೊಂಡಿದೆ. ಪೌರ ಕಾರ್ಮಿಕರು ಇಟ್ಟಿದ್ದ 19 ಬೇಡಿಕೆಗಳ ಪೈಕಿ 8 ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಪೌರಾಡಳಿತ ಸಚಿವರು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಮುಷ್ಕರ ನಿಲ್ಲಿಸಿ ಎಲ್ಲ ಪೌರ ಕಾರ್ಮಿಕರು ಮಧ್ಯಾಹ್ನದಿಂದಲೇ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ನ್ಯೂಸ್ ಬ್ಯೂರೋ ಆರ್ ಅಂಬಿಕಾ, ವರದಿಗಾರರು ಹಾಸನ. ಜನ ಕಾಣಿಸ್ತಾರೆ ಅಷ್ಟೇ ನಿಮಗೆ ಸ್ವೀಟ್ ಕೊಡ್ರಿ. ಚಂದಣ್ಣ ಮುಂದೆ ಕರ್ರಿ, ಚಂದಣ್ಣ ಮುಂದೆ ಬನ್ನಿ ಒಂಚೂರು. ಆದೇಶ್ ಅವ್ರೆ ಚೂರು ಜಾಗ ಬಿಡ್ರಿ, ಅವ್ರಿಗೆ ಚೂರು ಬರ್ರಿ ಸರ್. ಬ್ಯಾಗ್ ಬನ್ನಿ, ಅಧ್ಯಕ್ಷ ಕಂಡ್ಲಿ. ಸೈಡು ಬಾಕಿ ಸೈಡು. ಬಂದಿದೆ. ಅವರ ಸಮಸ್ಯೆಗಳ ಕುರಿತು ನಮ್ಮ ನಗರಸಭಾ ಅಧ್ಯಕ್ಷರು ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ನಮ್ಮ ಪೌರ ಸೇವಾ ನೌಕರರು ಮಂಗಳವಾರದಿಂದ ಕರ್ನಾಟಕ ರಾಜ್ಯ ಸಂಘ ಪ್ರಭಾಕರ್ಗೆ 27/5/2025 ನಮ್ಮ ಕರ್ನಾಟಕ ರಾಜ್ಯ ಪೌರ ಸೇವಾ ಸಂಘದ ವತಿಯಿಂದ ಪ್ರಾರಂಭ ಮಾಡಿದ್ದು, ನಮ್ಮ ಬೇಡಿಕೆಗಳು ಈಡೇರಿಸಿದ ರಾಜ್ಯ ಸರ್ಕಾರ ನಮಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು ರಾಜ್ಯ ಪರಿಷತ್ ಸದಸ್ಯರಿಗೆ ರಾತ್ರಿ ಸಭೆ ಕರೆದು ರಾತ್ರಿ 10:11 ಟೈಮಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ತುಂಬ ಭರವಸೆಗಳನ್ನ ಹಂತವಾಗಿ ಈಡೇರಿಸ್ತೀವಿ ಅಂತ ಹೇಳಿ ನಮಗೆ ಲಿಖಿತ ಬಗ್ಗೆ ನಮಗೆ ಭರವಸೆಯನ್ನು ನೀಡುತ್ತಾರೆ. ಹಾಗೂ ಏನು ಬೇಡಿಕೆ ಇಟ್ಟಿದ್ದು ಆ ಬೇಡಿಕೆಗೆ ಹಂತವಾಗಿ ಭರವಸೆ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಎಲ್ಲ ಪೌರ ಸೇವೆಗಳು ತುಂಬ ಅನುಕೂಲ ಆಗ್ತಿದೆ, ತುಂಬ ಸಂತೋಷವಾಗಿದ್ದೀವಿ. ಆದ ಕಾರಣ ಇಂದಿನಿಂದ ಮುಷ್ಕರ ನಾವು ವಾಪಸ್ ತಗೊಂಡು ನಾವು ಇಂದಿನಂತೆ ಕರ್ತವ್ಯಕ್ಕೆ ಹಾಜರಾಗುವುದು ಎಲ್ಲ ನಮ್ಮ ಪೌರ ಸೇವಾ ನೌಕರರಿಗೆ ಸೂಚಿಸುತ್ತಾ ಸಂದರ್ಭದಿಂದ ಸೂಚಿಸುತ್ತಾ ಇಂದಿನ ಮುಷ್ಕರವನ್ನು ಕೈ ಬಿಟ್ಟಿದ್ದೀವಿ. ಮತ್ತು ಎಲ್ಲ ನೌಕರಿಗೂ ಸಿಹಿ ಹಂಚಿ ಮುಂದಿನ ಕಾರ್ಯಗಳಿಗೆ ಅವರಿಗೆ ಕೆಲಸ ನಿರ್ವಹಿಸಲು ಸೂಚಿಸುತ್ತಾ, ಹಾಗೂ ನಮಗೆ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸಹಕಾರಿ ಪತ್ರಿಕಾ ಮತ್ತು ಮಾಧ್ಯಮ ವರ್ಗದವರಿಗೆ ನಮ್ಮ ಹೃದಯದ ಧನ್ಯವಾದಗಳು. ಹಾಗೂ ರಕ್ಷಣಾ ಇಲಾಖೆ ಪೊಲೀಸರನ್ನು ಸಹ ನಮ್ಮ ಸಂಘ ವತಿಯಿಂದ ಅವರಿಗೆ ಸಲ್ಲಿಸುತ್ತೇವೆ. ಹಾಗೂ ನಮ್ಮ ಹಾಸನ ಮಹಾನಗರ ಪಾಲಿಕೆಯ ಮಹಾಪೌರರು ಹಾಗೂ ಉಪ
ಉಪಮಹಾಪೌರರು, ಲೋಕೇಶ್ ಚುನಾಯಿತ ಸದಸ್ಯರು ಎಲ್ಲರೂ ನಮ್ಮ ಮುಷ್ಕರದಲ್ಲಿ ಪಾಲ್ಗೊಂಡು ನಮ್ಮ ಜೊತೆಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ನಮ್ಮ ಸಂಘ ವತಿಯಿಂದ ಮತ್ತು ಎಲ್ಲ ಪೌರಸೇವಕರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ಮುಂದಿನ ಕಾರ್ಯಕ್ಕೆ ಹೊಣೆಯಾಗುತ್ತಿದ್ದೇವೆ. ನನ್ನ ಹೆಸರು ಎನ್ ಆರ್ ವೆಂಕಟೇಶ್ವರ, ಶಾಖಾ ಸಂಘದ ಅಧ್ಯಕ್ಷ, ಹಾಸನ ಶಾಖೆ. ಸೋಮವಾರದಿಂದ ಮುಷ್ಕರದಲ್ಲಿ ನಿರತರಾಗಿದ್ದರು. ಕಾರಣ ಅವರಿಗೆ ಜ್ಯೋತಿ ಸಂಜೀವಿನಿ ನೇರ ಪಾವತಿ ಹಾಗೂ ಸರ್ಕಾರಿ ನೌಕರರನ್ನು ಪರಿಗಣಿಸಬೇಕು ಅಂತೇಳಿ ಆ ಬೇಡಿಕೆಗಳನ್ನು ನಿಲ್ಲಿಸಿ ಅವರು ರಾಜ್ಯಾದ್ಯಂತ ಎಲ್ಲ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ ಮುಷ್ಕರವನ್ನು ಮಾಡ್ತಾಯಿದ್ರು. ತಮ್ಮ ನ್ಯಾಯಯುತವಾದ ಬೇಡಿಕೆಗಾಗಿ ಸರ್ಕಾರ ಸ್ಪಂದಿಸಬೇಕು ಅಂತೇಳಿ ಇಡೀ ರಾಜ್ಯದ ಎಲ್ಲ ಪೌರ ಕಾರ್ಮಿಕರು ಒಗ್ಗಟ್ಟಾಗಿ ಹೋರಾಟ ಮಾಡ್ತಾಯಿದ್ರು. ಆ ಹೋರಾಟಕ್ಕೆ ನಿನ್ನೆ ಜಯ ಸಿಕ್ಕಿದೆ. ಮಾನ್ಯ ಮುಖ್ಯಮಂತ್ರಿಯವರು ಇವರ ಎಲ್ಲ ಒಂದು ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ, ಇವರ ಏನು ಕೋರಿಕೆ ಇತ್ತೋ ಅದಕ್ಕೆ ಸ್ಪಂದಿಸುವುದಾಗಿ ನಿನ್ನೆ ಭರವಸೆ ನೀಡಿದ್ದಾರೆ. ಆ ಭರವಸೆಯಂತೆ ನಮ್ಮ ಎಲ್ಲ ನೌಕರರು ತಮ್ಮ ಮುಷ್ಕರನ್ನು ಹಿಂಪಡೆದು ಇಂದಿನಿಂದ ಈ ಕ್ಷಣದಿಂದಲೇ ಡ್ಯೂಟಿಗೆ ಕರ್ತವ್ಯಕ್ಕೆ ಹಾಜರಾಗಿ ತಯಾರಾಗಿರ್ತಾರೆ. ಇವರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಹೇಳಿರುವ ಮಾನ್ಯ ಮುಖ್ಯಮಂತ್ರಿಗೆ ಹಾಗೂ ಕರ್ನಾಟಕ ರಾಜ್ಯ ಘನ ಸರ್ಕಾರ ಅದರಂತೆ ಇಲ್ಲಿ ನಮ್ಮ ಮುಷ್ಕರನಿರತರಿಗೆ ಬೆಂಬಲ ಕೊಟ್ಟ ಶಾಸಕರು, ಮಾಜಿ ಶಾಸಕರು, ನಮ್ಮ ಸಂಸತ್ ಸದಸ್ಯರು ಹಾಗೂ ಮಂತ್ರಿಗಳು, ನಮ್ಮ ಹಾಲಿ ಮಂತ್ರಿಗಳು ಜಾರಕಿಹೊಳಿಯವರೆಲ್ಲ ಬಂದಿದ್ದರು. ಅವರೆಲ್ಲರೂ ಹಾಗೂ ಎಲ್ಲ ನಗರಸಭಾ ಸದಸ್ಯರು ಹಾಗೂ ಚುನಾಯಿತ ಸದಸ್ಯರು ಹಾಗೂ ನಾಮಾಂಕಿತ ಸದಸ್ಯರು ಹಾಗೂ ಎಲ್ಲ ಹಿರಿಯ ನಾಗರಿಕರು ಅನೇಕ ಜನ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದರು. ಅವರಿಗೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ. ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ನಮ್ಮ ಪೌರ ಕಾರ್ಮಿಕರನ್ನು ಹುರಿದುಂಬಿಸಿ ಅವರ ಬೇಡಿಕೆ ಈಡೇರಿಸುವಂತೆ ಮಾಡುವುದರಲ್ಲಿ ಎಲ್ಲರೂ ಸಫಲರಾಗಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಪೌರ ಸೇವಾ ಸಂಘಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಆಶಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ.